ಕರ್ನಾಟಕ ತಮಿಳುನಾಡಿನ ನಡುವೆ ಇರುವಂತಹ ಕಾವೇರಿ ವಿವಾದಕ್ಕೆ ಶಾಶ್ವತವಾದಂತಹ ಪರಿಹಾರ ಸಿಗುವಂಥದ್ದು ಪ್ರಕೃತಿ ದತ್ತವಾಗಿ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂದರೆ ಕಬಿನಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಈ ಒಂದು ವಿವಾದ ಏನಿದೆ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ನಾನೀಗ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಜಲಾಶಯಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 30,000 ಕ್ಯೂಸೆಕ್ ನೀರು ಒಳ ಹರಿವಿದೆ. ಇದೇ ಕಾರಣಕ್ಕಾಗಿ ಹೊರ ಹರಿವಿನ ಪ್ರಮಾಣದಲ್ಲೂ ಸಹ ಹೆಚ್ಚಳವನ್ನು ಮಾಡಲಾಗಿದೆ. 25,000 ಕ್ಯೂಸೆಕ್ ಹೊರ ಹರಿವು ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ ಕಬಿನಿ ಜಲಾಶಯವನ್ನು ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲೇ ಮೊದಲು ತುಂಬುವಂತಹ ಜಲಾಶಯ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಈ ಕಬಿನಿ ಜಲಾಶಯ. ಜೂನ್ ತಿಂಗಳಲ್ಲೇ ಏನು ಮುಂಗಾರು ಆರಂಭವಾಗ್ತಾ ಇದ್ದಂತೆ ಜಲಾಶಯ ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ 2 ತಿಂಗಳು ತಡವಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡ್ತಾ ಇದ್ದೀರಾ, ಒಟ್ಟು 84 ಅಡಿ ಗರಿಷ್ಠ ಸಾಮರ್ಥ್ಯ ಇರುವಂತಹ ಈ ಒಂದು ಕಬಿನಿ ಜಲಾಶಯದಲ್ಲಿ ಈಗ 82 ಅಡಿ ನೀರು ಸಂಗ್ರಹವಾಗಿರುವಂಥದ್ದು. ಮತ್ತು ಈಗ ಬರ್ತಾ ಇರುವಂತಹ ಹೊರ ಹರಿವಿನ ಪ್ರಮಾಣ ಏನಿದೆ ಅದು ಸಹ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದಾಗಿ ಯಾವ ಪ್ರಮಾಣದಲ್ಲಿ ನೀರು ಹರಿದು ಬರ್ತದೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಕ್ಕೆ ಹರಿಯ ಬಿಡಲಾಗ್ತದೆ. ಸೊ ಅದೇ ಕಾರಣಕ್ಕಾಗಿ ಈಗ 25,000 ಕ್ಯೂಸೆಕ್ಕನ್ನು ಹೊರಕ್ಕೆ ಹರಿಯ ಬಿಡಲಾಗ್ತದೆ. ಮತ್ತೆ ಕೇರಳದ ವೈನಾಡಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಂಜೆಯ ಹೊತ್ತಿನಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋ ಕಾರಣಕ್ಕಾಗಿ ಇನ್ನು ಮತ್ತಷ್ಟು ಏನು ಒಳ ಹರಿವಿನ ಪ್ರಮಾಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇರುವಂತಹ ಕಬಿನಿ ಜಲಾಶಯದ ದೃಶ್ಯವನ್ನು ಸಂಪೂರ್ಣವಾಗಿ ಜಲಾಶಯ ತುಂಬಿರುವಂಥದ್ದು. 2 ತಿಂಗಳ ಹಿಂದೆ ಅಷ್ಟೇ TV9 ಇಲ್ಲಿ ರಿಯಾಲಿಟಿ ಚೆಕ್ಕನ್ನು ನಡೆಸಿತ್ತು. ಅಂದರೆ ಜಲಾಶಯದ ಪರಿಸ್ಥಿತಿಗಳು ಯಾವ ರೀತಿ ಇದೆ ಅಂತೇಳಿ ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿ ಆ ಒಂದು ಸ್ಥಳಗಳೆಲ್ಲ ಒಂದು ಆ ಭೂಮಿ ಕಾಣಿಸುವಂಥ ಜಾಗವಾಗಿತ್ತು. ಈಗ ಸಂಪೂರ್ಣವಾಗಿ ಕಬಿನಿ ಭರ್ತಿಯಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡೋದಾದರೆ, ಒಂದು ಜಲಾಶಯದ ಇನ್ನೊಂದು ಭಾಗಕ್ಕೆ ನಾವು ನೋಡೋದಾದರೆ ಹೊರ ಹರಿವಿನ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಗೊತ್ತಾಗ್ತದೆ. ಸೊ ಹೊರ ಹರಿವಿನ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ನಾವು ಈ ಒಂದು ಸ್ಥಳಕ್ಕೆ ಹೋಗಬೇಕಾಗ್ತದೆ. ಅಂದರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಜಲಾಶಯದಿಂದ ಹೊರಭಾಗಕ್ಕೆ ನೀರು ಹರಿಯುತ್ತಿರುವಂತಹ ಒಂದು ಸ್ಥಳವನ್ನು, ಅಂದರೆ 25,000 ಕ್ಯೂಸೆಕ್ ಸದ್ಯದ ಮಟ್ಟಿಗೆ ಹೊರಹರಿವು ಇರುವಂಥದ್ದು. ಆ ಹೊರಹರಿವಿನ ರಭಸವನ್ನು ಸಹ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಇಲ್ಲಿರುವಂತಹ ಎಲ್ಲ ಬಾಗಿಲುಗಳನ್ನು ಸಹ ತೆಗೆದು ನದಿ ಪಾತ್ರಕ್ಕೆ ನೀರನ್ನು ಹರಿಯಬಿಡಲಾಗಿದೆ. ಅಂದರೆ ಸಾಮಾನ್ಯವಾಗಿ ಇಲ್ಲಿಂದ ಬಿಡುವಂತಹ ನೀರು ನೇರವಾಗಿ ನದಿ ಪಾತ್ರಕ್ಕೆ ಹೋಗಿ ಅಲ್ಲಿಂದ ತಮಿಳುನಾಡಿಗೆ ಹೋಗುವಂಥದ್ದು. ಅಂದರೆ ಈಗ ಇಲ್ಲಿಂದ ಕಬಿನಿಯ ನೀರು ಹೊರಗೆ ಹೋಗ್ತದೆ. ಅದಾದ ನಂತರ ಕಾವೇರಿಯ ನೀರು ಎರಡೂ ಸಹ ಮೈಸೂರು ಜಿಲ್ಲೆ ಟಿ ನರಸೀಪುರದ ತಿರುಮಕೂಡಲ ಸಂಗಮದಲ್ಲಿ ಎರಡೂ ಸಹ ಸಂಗಮವಾಗ್ತದೆ. ಸಂಗಮವಾಗಿ ಮುಂದೆ ಶಿವನ ಸಮುದ್ರಕ್ಕೆ ಹೋಗಿ ಅಲ್ಲಿ ಶಿವನ ಸಮುದ್ರದಲ್ಲಿರುವಂತಹ ಏನು ವಿದ್ಯುತ್ ಉತ್ಪಾದನೆಗೆ ಒಂದಷ್ಟು ನೀರನ್ನು ಬಳಸ್ಕೊಳ್ಳುವಂಥದ್ದು ಮತ್ತು ಕುಡಿಯುವ ನೀರಿಗಾಗಿ ಬಳಸುವಂತಹ ಸ್ಥಳ ಅದಾಗಿದೆ. ಅಲ್ಲಿಂದ ನೇರವಾಗಿ ತಮಿಳುನಾಡಿಗೆ ನೀರು ಹೋಗುವಂಥದ್ದಾಗ್ತದೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದ್ದಂಥದ್ದು ಮತ್ತು ನಮಗೆ ಕರ್ನಾಟಕದಿಂದ ಕಾವೇರಿಯ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಸೂಚನೆಗಳು ಆದೇಶಗಳು ನೀಡಲಾಗಿತ್ತು. ಸೊ ಅದರಂತೆ ನಮ್ಮ ಜಲಾಶಯಗಳಲ್ಲೇ ನೀರಿಲ್ಲ, ಯಾವ ಕಾರಣಕ್ಕಾಗಿ ನೀರನ್ನು ಬಿಡಲಿಕ್ಕೆ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಹೋರಾಟ ಸಹ ಆರಂಭವಾಗಿತ್ತು. ಈಗಾಗಲೇ ಕರ್ನಾಟಕ ಬಂದ್ಗೂ ಸಹ ಕರೆಯನ್ನು ನೀಡಲಾಗಿತ್ತು. ಇದರ ನಡುವೆ ಇದೆಲ್ಲದಕ್ಕೂ ಸಹ ಪ್ರಕೃತಿಯೇ ಉತ್ತರವನ್ನು ನೀಡಿರುವಂಥದ್ದು. ಈ ಜಟಿಲ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಕೃತಿ ಸಹಕಾರವನ್ನು ನೀಡ್ತಾ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಜಲಾಶಯದ ಹೊರಭಾಗಕ್ಕೆ ಹರಿದು ಬರುವಂತಹ ನೀರನ್ನು ಬರೋಬ್ಬರಿ 25,000 ಕ್ಯೂಸೆಕ್ ನೀರುಗಳು ಹೊರಭಾಗಕ್ಕೆ ಹರಿತಾ ಇರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡೋದಾದರೆ ಸರಗೂರು ತಾಲೂಕಿನ ಬಿದರಳ್ಳಿ ಸೇತುವೆ ಏನು ನೋಡ್ತಾ ಇದ್ದೀರಾ, ಈಗ ಹೊಸದಾಗಿ ನಿರ್ಮಾಣವಾಗಿರುವಂಥದ್ದು ಸೇತುವೆ. ಅದರ ಕೆಳಭಾಗದಲ್ಲಿ ಇರುವಂತಹ ಒಂದು ಸೇತುವೆ ಏನಿದೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ, ಹಳೆ ಸೇತುವೆ. ಅದೇ ಒಂದು ಸೇತುವೆಯಲ್ಲಿ ಬಿದರಳ್ಳಿಯ ಜನರು ಒಂದು ಪ್ರಯಾಣವನ್ನು ಮಾಡ್ತಾಯಿದ್ರು. ಅದಕ್ಕಾಗಿ ಈ ರೀತಿಯಾಗಿ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಆದ ತಕ್ಷಣ ಒಂದು ಸೇತುವೆ ಮುಳುಗಡೆ ಆಗ್ತಾಯಿತ್ತು. ಅದೇ ಕಾರಣಕ್ಕಾಗಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾಯಿದೆ. ಅದರ ಕಾಮಗಾರಿ ಸಹ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಮೇಲ್ಭಾಗದಲ್ಲಿ ಯಾರೂ ಸಹ ಸಂಚರಿಸ್ತಾ ಇಲ್ಲ, ಮತ್ತು ಆ ಸಂಪರ್ಕ ಕಡಿತ ಆಗಿದೆ. ಬಹುಶಃ ಮುಂದಿನ ವರ್ಷದಷ್ಟರಲ್ಲಿ ಆ ಒಂದು ಸೇತುವೆಯ ಏನು ಮೇಲ್ಭಾಗಕ್ಕೆ ಏರಿಕೆ ಆಗಿದೆ, ಅಲ್ಲಿಂದ ಜನರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಸದ್ಯಕ್ಕೆ ಈ ಕಬಿನಿ ಜಲಾಶಯದ ಈ ಸ್ಥಿತಿಗತಿ ಏನಿದೆ ಕೊಂಚ ನಿರಾಳ ಮಾಡುವಂತೆ ಮಾಡಿದೆ. ಯಾಕಂದರೆ ಒಂದು ವೇಳೆ ಕಬಿನಿ ಜಲಾಶಯದಲ್ಲಿ ಈ ಮಟ್ಟದಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ನದಿ ಪಾತ್ರಕ್ಕಾಗಲಿ ಅಥವಾ ತಮಿಳುನಾಡಿಗಾಗಲಿ ಸೂಚನೆ ಆದೇಶದ ಮೇರೆಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯವಾಗ್ತಾ ಇರಲ್ಲ. ಇದು ಸಾಕಷ್ಟು ವಿವಾದಕ್ಕೆ ಮತ್ತು ಸಾಕಷ್ಟು ಸಂಘರ್ಷಕ್ಕೆ ಕಾರಣವಾಗ್ತಾ ಇತ್ತು. ಆ ಎಲ್ಲ ಸಂಘರ್ಷಗಳಿಗೂ ಸಹ ಈಗ ಪ್ರಕೃತಿ ಉತ್ತರವನ್ನು ಕೊಟ್ಟಿರುವಂಥದ್ದು. CM DK ಶಿವಕುಮಾರ್ ಅವರು ಸಾಕಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾವೇರಿಯ ಈ ಜಟಿಲ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರ ಆಗ್ತದೆ ಅಂತೇಳಿ. ಯಾಕಂದರೆ ಅವರು ಪದೇ ಹೇಳುವಂತಹ ಮಾತು ಒಂದೇ, ಪ್ರಯತ್ನಗಳು ವಿಫಲ ಆದರೂ ಸಹ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತೇಳಿ. CM ಆಗುವಂಥ ವಿಚಾರದಲ್ಲೂ ಸಹ ಈ ವಿಚಾರ ಸತ್ಯವಾಗಿತ್ತು. ಇದೀಗ ಜಲಾಶಯಗಳ ವಿಚಾರದಲ್ಲೂ ಸಹ ಪ್ರಕೃತಿಯೇ ಒಲಿದು ಬಂದಿರುವಂಥದ್ದು. ಪ್ರಯತ್ನಗಳು ಎಷ್ಟೇ ಪಟ್ಟರೂ ಸಹ ವಿಫಲವಾದಂಥ ಸಂದರ್ಭಗಳಲ್ಲಿ ಪ್ರಾರ್ಥನೆ ಸಫಲವಾಗಿದೆ ಅಂತಲೇ ಹೇಳ್ಬೋದು. ಕಬಿನಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಾವೇರಿಯ ಈ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಸಿಗಲಿದೆ ಅನ್ನೋ ವಿಶ್ವಾಸ ವ್ಯಕ್ತವಾಗಿದೆ. ಕಬಿನಿ ಜಲಾಶಯದಿಂದ ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.